ಶ್ರೀ ದ.ಕೃ. ಹೆಬಸೂರ ಅಥವಾ ಡಿ.ಕೆ. ಹೆಬಸೂರ್ ಮಾಸ್ಟರ್ ಅವರ ಮಗ ಶ್ರೀ ಕೃಷ್ಣಮೂರ್ತಿ ಹೆಬಸೂರ್ ಅವರು ಇಂದು ನಮ್ಮ ಸ್ಟುಡಿಯೋಗೆ ರಾಯಚೂರಿನಿಂದ ಆಗಮಿಸಿದ್ದಾರೆ. ಸರ್, ದ.ಕೃ. ಹೆಬಸೂರ್ ಮಾಸ್ಟ್ರು ವಾಸ್ತವವಾಗಿ ಲಕ್ಕುಂಡಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಲ್ವಾ ಸರ್? ಹೌದು ಮೇಡಮ್, ಹೌದು ಮೇಡಮ್. ಆಮೇಲೆ ನಮ್ಮ ತಾಯಿಯವ್ರನ್ನ ಕನ್ಯಾ ನೋಡೋದಕ್ಕೆ ಹೋದಾಗ ಅವಾಗ ಕನ್ಯಾ ಪರೀಕ್ಷೆ ಮಾಡೋದಕ್ಕಿಂತ ಹೊರಪರೀಕ್ಷೆ ಆಗಿದ್ದು ಹೊರಪರೀಕ್ಷೆನೇ ಅಲ್ಲಿ. ನಾನು ನಮ್ಮ ತಂಗಿಯಂದ್ರು ಅದನ್ನ ಆಕಳ ಸಗಣಿಯಿಂದ ಹಾಕಿ, ನಮ್ಗ ಈಗಿನ ಮಾಡರ್ನ್ ಟೆಕ್ನಾಲಜಿ ನಮ್ಗೆ ಗೊತ್ತಿರಲಿಲ್ಲ ಅವಾಗ. ಆಕಳ ಸಗಣಿ ಹಾಕಿದ್ರೆ ಅದು ತಮ್ಮ ತಂದೆಯವರು ಶೋಧಿಸಿಕೊಟ್ಟಂತ ಶಿಲಾಶಾಸನಗಳ ಆಮೇಲೆ ಪ್ರಕಟವಾಗಿದ್ದು. ಅಪ್ರಕಟಿತ ಶಿಲಾಶಾಸ್ತ್ರಗಳನ್ನ 10 ಅಥವಾ 12 ಶಿಲಾಶಾಸ್ತ್ರಗಳನ್ನ ಅಪ್ರಕಟಿತ ಶಾಸ್ತ್ರಗಳನ್ನ ಹುಡುಕಿ ಕೊಟ್ಟಾರ ಅಂತ ಹೇಳಿ ಒಂದ್ ಕಡೆ ಮಹಾರಾಜರು ನಮ್ಮ ತಂದೆಯವ್ರ ಹತ್ರ ಸಂಗ್ರಹ ಇದ್ದದ್ದು ಸಾಧಾರಣ ಗದಗ ತಾಲೂಕಿನಲ್ಲಿ ಎಲ್ರಿಗೂ ಗೊತ್ತಿತ್ತು. ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಗೊತ್ತಿತ್ತು ಮೇಡಮ್. ಹುಡುಗ ನೀನು ಏನಾದ್ರು ಗದ್ದಲ ಮಾಡಿ ನೀನು ಬೇಡ, ಇಲ್ರಿ ನಾನು ಬರ್ತೀನಿ, ಆಯ್ತು ಬಾ, ದೂರ ಇರ್ಬೇಕು ನೋಡೋದು. ಅದರಲ್ಲಿ ನಮ್ಮ ತಂದೆಯವರು ಒಂದು ಕಾಶಿ ವಿಶ್ವನಾಥ ದೇವಸ್ಥಾನದ ಒಂದು ಫೋಟೋ ತೋರಿಸಿದ್ರು. ಇದು ನಮ್ಮ ಊರಿನ ಕಾಶಿ ವಿಶ್ವನಾಥ ದೇವಸ್ಥಾನದ ಫೋಟೋ ಸ್ವಾಮಿ ಅಂತ ತೋರಿಸಿದ್ರು. ಅದನ್ನ ನೋಡಿ ಕೆ.ಎಚ್. ಪಾಟೀಲ್ರು ಸಹಾಯ ಮಾಡಿದಷ್ಟು ಬೇರೆ ಯಾರು ಸಹಾಯ ಮಾಡಿಲ್ಲ. ಕೆ.ಎಚ್. ಪಾಟೀಲ್ರು ಬಹಳ ಸಹಾಯ ಮಾಡಿದ್ರು ಮೇಡಮ್. ಇಷ್ಟು ಕೈಗೆಟುಕೋ ಅಷ್ಟು ಹತ್ತಿರದಾಗ ನಿಂತೀನಂದ್ರೆ ನನ್ನ ಜೀವನದ ದೊಡ್ಡ ಸೌಭಾಗ್ಯ ಮೇಡಮ್. ನನ್ನ ಜೀವನ ದೊಡ್ಡ ಸೌಭಾಗ್ಯದ ಕ್ಷಣ ಅದು. ಹೊರಗಡೆ ಒಂದು 10 ನಿಮಿಷ ನಮ್ಗೆ ತರಬೇತಿ ಕೊಟ್ರು ಮೇಡಮ್. ಮಹಾರಾಜರು ತಲೆ ಬಾಗ್ಸೋಂಗಿಲ್ಲ, ನೀವು ಹಾರ ಹಿಂಗೆ ಹಾಕ್ಬೇಕಾದ್ರೆ ತಲೆ ಬಾಗ್ಸ್ಬೇಕಾಗ್ತದ, ಹಾರ ಹಿಂಗೆ ಹಾಕೋಂಗಿಲ್ಲ, ಅವ್ರ ಕೈಯಲ್ಲೇ ಕೊಡಬೇಕು. ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ಐತಿಹಾಸಿಕ ನಗರಿ, ಹೊನ್ನ ನಗರಿ ಅಂತೆಲ್ಲ ಬಿರುದಾಂಕಿತ ಲಕ್ಕುಂಡಿಯ ಒಂದು ಇತಿಹಾಸದ ಪುಟಗಳನ್ನು ನಾವು ಇವಾಗ ತಿರುವು ಹಾಕೋಕ್ಕೆ ಪ್ರಾರಂಭಿಸಿದ್ದೀವಿ. ಇದರಲ್ಲಿ ಈಗಾಗಲೇ ನಾವು 3 ಸಂಚಿಕೆಗಳನ್ನು ಮಾಡಿದ್ದೀವಿ. ಈಗ ನಿಮಗೆ ಇನ್ನೊಂದು ಹೊಸ ಒಂದು ಸಂಚಿಕೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದರ ವಿಶೇಷ ಏನು ಅಂತ ಹೇಳಿದ್ರೆ, ಲಕ್ಕುಂಡಿಯ ಇತಿಹಾಸ ಸಂಶೋಧಕರಾಗಿರುವಂತಹ ಶ್ರೀ ದ.ಕೃ. ಹೆಬಸೂರ ಅಥವಾ ಡಿ.ಕೆ. ಹೆಬಸೂರ್ ಮಾಸ್ಟರ್ ಅವರ ಮಗ ಶ್ರೀ ಕೃಷ್ಣಮೂರ್ತಿ ಹೆಬಸೂರ್ ಅವರು ಇಂದು ನಮ್ಮ ಸ್ಟುಡಿಯೋಗೆ ರಾಯಚೂರಿನಿಂದ ಆಗಮಿಸಿದ್ದಾರೆ. ಅವರು ತಮ್ಮೊಂದಿಗೆ ಇದು ಕಲ್ಲ ಕೊಡಲಿ ಮತ್ತು ಇಲ್ಲಿ ಪುರಾತನ ನಾಣ್ಯಗಳು ಇವನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಈಗಾಗಲೇ ಇವರ ತಂದೆಯವರು ಸಾಕಷ್ಟು ಅಂತ ಹೇಳಿದ್ರೆ 2 ಸಾರಿ ಧಾರವಾಡ ವಿಶ್ವವಿದ್ಯಾಲಯಕ್ಕೆ, ರಾಷ್ಟ್ರೀಯ ಮ್ಯೂಸಿಯಂಗೆ, ಕರ್ನಾಟಕ ರಾಜ್ಯ ಪುರಾತತ್ವ ಸಂಗ್ರಹಾಲಯಕ್ಕೆ ಸೇರಿದಂಗೆ ಸಾಕಷ್ಟು ಕಡೆಗಳಿಗೆ ಲಕ್ಕುಂಡಿಯಲ್ಲಿ ದೊರೆತಂತಹ ಪ್ರಾಚ್ಯ ವಸ್ತುಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಸೊ ಇವ್ಯಾವ ಇಲ್ಲಿ ನಾವು ಏನು ತೋರಿಸ್ತಾ ಇದ್ದೀವಿ, ಇವು ಯಾರಿಗೂ ಬೇಡವಾಗಿದ್ದು ಅಂತ ಉಳಿದಿದ್ದನ್ನು ಅವರಿವತ್ತು ತೋರಿಸ್ಲಿಕ್ಕೆ ಅಂತ ಹೇಳಿ ರಾಯಚೂರಿಂದ ತಗೊಂಡು ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ನಮಗೆ ಸ್ವಾಗತ. ನಮಸ್ಕಾರ ಸರ್, ನಮಗೆ ತಾವು ರಾಯಚೂರಿಂದ ಇಲ್ಲಿವರೆಗೂ ಬಂದು ಇವನ್ನೆಲ್ಲ ತಗೊಂಡು ಬಂದು ಮತ್ತು ತಮ್ಮ ಒಂದು ತಂದೆಯವ್ರ ಬಗ್ಗೆ ತಿಳಿಸ್ಕೊಡೋದು, ಅವರ ಒಂದು ಸಾಹಸಗಳು, ಇತಿಹಾಸ ಸಂರಕ್ಷಣೆಗಾಗಿ, ಆಮೇಲೆ ಜನರಲ್ಲಿ ಇತಿಹಾಸ ಪ್ರಜ್ಞೆ ಮೂಡಿಸೋ ಸಲುವಾಗಿ, ಜಾಗೃತಿ ಮೂಡಿಸೋ ಸಲುವಾಗಿ ಅವರು ಪಟ್ಟ ಏನು ಕಷ್ಟಗಳು ಮತ್ತು ಸಾಹಸಗಳು ಇದೆಯಲ್ಲ, ಅದರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀನಿ. ಮೊದಲನೇದಾಗಿ ಸರ್, ದ.ಕೃ. ಹೆಬಸೂರ್ ಮಾಸ್ಟ್ರು ವಾಸ್ತವವಾಗಿ ಲಕ್ಕುಂಡಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಲ್ವಾ ಸರ್? ಹೌದು ಮೇಡಮ್, ಹೌದು ಮೇಡಮ್. ಅವರು ಬೇಸಿಕಲಿ ಅಲ್ಲಿಯವರೇನ ಸರ್ ಮೂಲತಃ, ಅಥವಾ? ಮೂಲತಃ ಹೊಳೆಯಲೂರಿನವ್ರು ಮೇಡಮ್. ಅವರು ಹೊಳೆಯಲೂರಿನಲ್ಲಿ ಹುಟ್ಟಿದ್ರು. ಮುಲ್ಕಿ ಪರೀಕ್ಷೆವರೆಗೂ ಓದಿದ್ರು. ಮುಲ್ಕಿ ಪರೀಕ್ಷೆಗಿಂತ ಮೊದಲು ಅವರು ಸಂಗೀತದೊಳಗೆ ಬಹಳ ಆಸಕ್ತಿ ಇತ್ತು. ಅವರು ಟ್ರೈನ್ ಹಿಡಿದು ಯಾವುದೋ ಒಂದು ಏನೋ ಟಿಕೆಟ್ ಇರಲಾರ್ದೆ ಕಾಶಿಗೆ ಹೋದ್ರು. ಕಾಶಿಗೆ ಹೋಗಿ ಅಲ್ಲಿ ಸಂಗೀತಾಭ್ಯಾಸವನ್ನ ಮಾಡ್ಲಿಕ್ಕತ್ತಿದ್ರು. ನೀಲಕಂಠ ಬುವಾ ಅಂತನೋರ ಹತ್ರ, ಓಂಕಾರನಾಥ್ ಠಾಕೂರ್ ಅವ್ರ ಹತ್ರ. ನೀಲಕಂಠ ಬುವಾ, ಓಂಕಾರನಾಥ್ ಠಾಕೂರ್ ಇಬ್ರು ಬಹಳ ದೊಡ್ಡ ಆ ದೊಡ್ಡ ಹೆಸರಿನ ದಿಗ್ಗಜರ ಹತ್ರ ಹೋಗಿದ್ರು. ಇವ್ರಿಗೇನು ಅಲ್ಲಿ ಸೆಟ್ ಆಗ್ಲಿಲ್ಲ. ಉದರ್ ಬೇನೆ ಹಿಂಗೇನೋ ಆಯ್ತು. ವಾಪಸ್ ಅಲ್ಲಿ ನಿಂದಿರ್ಲಿಕ್ಕಾಗದೆ ವಾಪಸ್ ಬಂದು ಮುಲ್ಕಿ ಪರೀಕ್ಷೆ ಮುಗಿಸ್ಕೊಂಡು ಮುಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರಾದ್ರು.
ಅಬ್ಬಿಗೇರಿ ಒಳಗೆ ಅವರು ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದರು. ಓಹೋ. ಅಬ್ಬಿಗೇರಿ ರೋಣ ತಾಲೂಕಿನ ಅಬ್ಬಿಗೇರಿ. ಹಾ. ಆ ಅಬ್ಬಿಗೇರಿ ಒಳಗೆ ಒಂದು ದೊಡ್ಡ ಕೆರೆ ಇದೆ ಹಾ. ಶಾಲೆ ಹತ್ರ. ಹಾ. ಆ ಕೆರೆಯಲ್ಲಿ ಕೆಲವೊಂದು ತಾಳಗರಿ ಗ್ರಂಥಗಳು ಎಲೆಗಳು ತೇಲ್ತಾ ಇದ್ವು. 16 ಎಲೆಗಳಂತ ಬರೀತಾರೆ ನಮ್ಮ ತಂದೆಯವರು. ಆ ಎಲೆಗಳು ಸಿಕ್ಕು. ಅವಾಗಿಂದ ಅವ್ರಿಗೆ ಐತಿಹಾಸಿಕ ವಸ್ತುಗಳ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡ್ರು. ಮುಂದೆ ಅವ್ರಿಗೆ ಲಕ್ಕುಂಡಿಗೆ ಟ್ರಾನ್ಸ್ಫರ್ ಆದಾಗ ಅವ್ರಿಗೆ ಐತಿಹಾಸಿಕ ವಸ್ತುಗಳ ಸಂಗ್ರಹಕ್ಕೆ ಮತ್ತು ಇತಿಹಾಸ ಸಂಶೋಧನೆಗೆ ಒಂದು ದೊಡ್ಡ ನಿಧಿ ಸಿಕ್ಕಂಗಾಯ್ತು. ಯಾವ ಇಸ್ವಿ ಯಾವಾಗ ಸರ್, ಯಾವಾಗ ಹೋಗಿರೋದು? ಸುಮಾರು 68ರಲ್ಲಿ ಇರ್ಬೇಕು. 1968ರಲ್ಲಿ ಇರಬೇಕು, 68-69 ಇರ್ಬೇಕು. ಅವ್ರು ಲಕ್ಕುಂಡಿಗೆ ಬಂದರು. ಲಕ್ಕುಂಡಿಗೆ ಬಂದಾಗ ಏನೂ ಪ್ರಾರಂಭದಲ್ಲಿ ಏನೂ ಇರಲಿಲ್ಲ. ಅಲ್ಲಿ ನರಗುಂದ ರಾಮಚಂದ್ರಪ್ಪ ಅನ್ನೋರು ಮತ್ತು ಇ.ಟಿ. ಗುರುಬಸಪ್ಪ ಅನ್ನೋರು, ಇವರಿಬ್ಬರು ಅತ್ಯಂತ ಸಹಾಯ ಮಾಡಿದಂಥ ಮಹನೀಯರು. ಅಂದ್ರೆ ಐತಿಹಾಸಿಕ ವಸ್ತುಗಳನ್ನು ಸಂಗ್ರಹ ಮಾಡೋದ್ರಲ್ಲಿ ಅವ್ರಿಗೆ ಯಾರ್ದು ಎಲ್ಲಾನು ಹಣ ಕೊಟ್ಟೆ ಕೊಂಡ್ಕೊಳ್ತಿದ್ರು. ನಮ್ಮ ತಾಯಿಯವರು ಶಿಕ್ಷಕಿಯಾಗಿದ್ರು ಸರ್. ನೋಡಿ ಅವ್ರು ಬರ್ತಾ ಇದ್ದ ಸಂಬಳನೆಲ್ಲ ಬರೀ ಇದಕ್ಕೆ ಒಬ್ಬರು ಸಂಬಳ ಅವ್ರ ಚಟುವಟಿಕೆಗಳಿಗೆ ಮೇಡಮ್. ನಮ್ಮ ತಾಯಿಯವ್ರ ಸಂಬಳದಿಂದ ಮನೆ ನಡಿಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರು 60-70ರ ದಶಕದಲ್ಲಿ ಅಂತ ಹೇಳಿದ್ರೆ ಏನು ಸರ್ ಅಂಥ ಸಂಬಳ ಏನಿರ್ತಿಲ್ಲ. ತಾವು ಎಷ್ಟು ಜನ ಮಕ್ಕಳು ಸರ್? 5 ಜನ ಹೆಣ್ಮಕ್ಳು, ನಾನು ಒಬ್ಬನೇ ಮೇಡಮ್. ಓಹೋ, ಓಕೆ. 5 ಜನ ಹೆಣ್ಮಕ್ಳು ಎಲ್ಲ. ತಮ್ಮ ತಾಯಿಯವರು ಶಾಲಾ ಶಿಕ್ಷಕರಾಗಿದ್ರಿಂದ ಅವರು ಮುಲ್ಕಿ ಪರೀಕ್ಷೆ, ನಮ್ಮ ತಂದೆಯವರು ಗಮಕಿಗಳು. ಅವರು ಗಮಕ ಹಾಡುವಾಗ 2ನೇ ಸಾರಿ ತಪ್ಪಿದ್ರೆ ನಮ್ಮ ತಾಯಿ ರೊಟ್ಟಿ ಮಾಡ್ತಾ ಇದ್ದ ಕೈಲಿ ಹಿಂಗೆ ಬಂದು 2ನೇ ಸಾರಿ ತಪ್ಪಿದ್ರೆ ನೋಡ್ರಿ ಇನ್ನೇ ಮೋದ್ರಿ ಅಂತ ಹೇಳ್ತಿದ್ರು. ಇಷ್ಟರ ಮಟ್ಟಿಗೆ ನಮ್ಮ ತಾಯಿ ನಮ್ಮ ತಂದೆಯವ್ರಿಗಿಂತ ಪರ್ಫೆಕ್ಟ್ ಇದ್ರು. ಆಮೇಲೆ ನಮ್ಮ ತಾಯಿಯವ್ರನ್ನ ಕನ್ಯಾ ನೋಡೋದಕ್ಕೆ ಹೋದಾಗ ಅವಾಗ ಕನ್ಯಾ ಪರೀಕ್ಷೆ ಮಾಡೋದಕ್ಕಿಂತ ವರ ಪರೀಕ್ಷೆನೇ ಅಲ್ಲಿ. ಕುಮಾರವ್ಯಾಸ ಭರತ ಹೇಳು 2 ನುಡಿ ಹೇಳು ಅಂತ ಹೇಳಿದ್ರಂತ ನಮ್ಮ ತಂದೆಯವ್ರಿಗೆ. 2 ನುಡಿ ಹೇಳಿದ ಮೇಲೆ ಆಯ್ತು ನಮ್ಮ ಹುಡುಗಿ ಕೊಡ್ತೀವಿ ಅಂತೇಳಿ ಲಗ್ನ ಮಾಡಿಕೊಟ್ರು. ಇಂಥ ಸಾಹಿತ್ಯಿಕ ವಾತಾವರಣ ಇತ್ತು ಆಗಿನ ಕಾಲದಲ್ಲಿ. ಹಾಗಾಗಿ ಅವರಿಗೆ ಇತಿಹಾಸನೂ ಚೆನ್ನಾಗಿ ಇದ್ರ ಜೊತೆಗೆ ಲಕ್ಕುಂಡಿಗೆ ಬಂದ ನಂತರ ಅವ್ರಿಗೆ ಇತಿಹಾಸದೊಳಗೆ ಆಸಕ್ತಿ ಭಾಳ ಇತ್ತು. ಅಲ್ಲಿ ಐತಿಹಾಸಿಕ ವಸ್ತುಗಳು ಸಾಕಷ್ಟು ದೊರೆತಿದ್ವು. ಕೆಲವೊಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮೂರ್ತಿಗಳು ಇರ್ತಿದ್ವು. ಆ ಮೂರ್ತಿಗಳನ್ನು ದೊಡ್ಡ ಕಲ್ಲಿನ ಮೂರ್ತಿಗಳನ್ನು ತೊಗೊಂಬಂದು ಇಷ್ಟಿಟ್ಟು ಹತ್ರ ಇಷ್ಟಿಟ್ಟು ಕಲ್ಲನ್ನು ತೊಗೊಂಬಂದು ಮನೇಲಿ ಇಟ್ಟಿರ್ತಿದ್ರು. ಅವನ್ನ ನಾನು ನಮ್ಮ ತಂಗಿಯಂದ್ರು ಅದನ್ನ ಆಕಳ ಸಗಣಿಯಿಂದ ಹಾಕಿ, ನಮ್ಗೆ ಈಗಿನ ಮಾಡರ್ನ್ ಟೆಕ್ನಾಲಜಿ ನಮ್ಗೆ ಗೊತ್ತಿರಲಿಲ್ಲ ಅವಾಗ. ಆಕಳ ಸಗಣಿ ಹಾಕಿದ್ರೆ ಅದು ಹಾಕಿ ಬ್ರಷ್ ತೊಗೊಂಡು ಹಾನಿ ಆಗ್ಲಾರ್ದಂಗೆ ತಿಕ್ಕಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಿದ್ರು. ಅದ್ರ ಪ್ರಕಾರ ತಿಕ್ಕಿ ತೊಳೆದಿಡ್ತಿದ್ವಿ. ಅಂಥ ಮೂರ್ತಿಗಳನ್ನ 20 ಮೂರ್ತಿಗಳನ್ನ ಲಕ್ಕುಂಡಿಯ ವಸ್ತು ಸಂಗ್ರಹಾಲಯಕ್ಕೆ ಕೊಟ್ಟಿದ್ದಾರೆ. ಇನ್ನೊಂದ್ಸಲ 19 ಮೂರ್ತಿಗಳನ್ನು ಕೊಟ್ಟಿದ್ದಾರೆ, 2 ಲಕ್ಕುಂಡಿ ವಸ್ತು ಸಂಗ್ರಹಾಲಯಕ್ಕೆ. ಆಮೇಲೆ 1-2 ಶಿಲಾಶಾಸನಗಳನ್ನ ಧಾರವಾಡ ಯೂನಿವರ್ಸಿಟಿಗೆ ಕೊಟ್ಟಿದ್ದಾರೆ, ಕರ್ನಾಟಕ ಯೂನಿವರ್ಸಿಟಿಗೆ ಅಲ್ಲಿ ಕೊಟ್ಟಿದ್ದಾರೆ. ತಮ್ಮ ತಂದೆಯವರು ಶೋಧಿಸಿಕೊಟ್ಟಂತ ಶಿಲಾಶಾಸನಗಳ ಆಮೇಲೆ ಪ್ರಕಟವಾಗಿದ್ದು ಅಪ್ರಕಟಿತ ಶಿಲಾಶಾಸನಗಳನ್ನ 10 ಅಥವಾ 12 ಶಿಲಾಶಾಸನಗಳನ್ನ ಅಪ್ರಕಟಿತ ಶಾಸ್ತ್ರಗಳನ್ನ ಹುಡುಕಿ ಕೊಟ್ಟಾರ ಅಂತ ಹೇಳಿ ಒಂದ್ ಕಡೆ ನೋಡಿದೆ ಸರ್. GS ಗಾಯಿ ಅಂತ ಹೇಳಿ ಈ ಶಿಲಾಶಾಸ್ತ್ರಗಳ ಇಲಾಖೆ ತಜ್ಞರು, ಅವರು ಬಹಳಷ್ಟು ಅಪ್ರಕಟಿತ ಶಾಸ್ತ್ರಗಳನ್ನ ನೋಡಿದಕ್ಕೆ ಬಹಳಷ್ಟು ಸಂತೋಷ ವ್ಯಕ್ತಪಡಿಸಿದರು. ಹೇಗಿರ್ತಿತ್ತು ಸರ್ ತಮ್ಮ ತಂದೆಯವ್ರ ದಿನಚರಿ? ಆಕ್ಚುಲಿ ಮೇಡಮ್, ಶಾಲೆಗೆ ಹೋಗ್ತಿದ್ರು. ಶಾಲೆಯಿಂದ ಬಂದ ತಕ್ಷಣ ಇದೇ ಕೆಲಸ. ಶನಿವಾರ ಭಾನುವಾರ ಇದೇ ಕೆಲಸ. ಸಾಯಂಕಾಲ ಯಾರಾದ್ರೂ ಏನಾದ್ರು ಸಿಕ್ಕರೆ ತೊಗೊಂಬರ್ಬೇಕು. ಅಲ್ಲಿ ಮಳೆ ಆದ ಮರುದಿವಸ ನೀರು ಹರ್ಕೊಂಡು ಹೋದ ಸ್ಥಳದಲ್ಲಿ ಮುತ್ತು, ರತ್ನ, ವಜ್ರ, ವೈಢೂರ್ಯ, ತಾಮ್ರ ನಾಣ್ಯ, ಬೆಳ್ಳಿ ನಾಣ್ಯ, ಬಂಗಾರ ನಾಣ್ಯ ಇಂಥವೆಲ್ಲ ಸಿಗೋದು. ಸಣ್ಣ ಸಣ್ಣ ವಜ್ರಗಳು ಅವೆಲ್ಲ ಸಿಕ್ತಿರ್ತಿದ್ವು. ಇವುಗಳನ್ನೆಲ್ಲಾನು ರೊಕ್ಕ ಕೊಟ್ಟು ಕೊಂಡ್ಕೊಳ್ತಿದ್ರು. ಯಾರು ಪುಕ್ಕಟ ಫ್ರೀ ಯಾರು ಕೊಡ್ತಿದ್ದಿಲ್ಲ ಅವಾಗ. ₹1 ಕೊಟ್ಟರು ಸರಿ, ₹2 ಕೊಟ್ಟರು ಸರಿ. ಅವಾಗಿನ ಬೆಲೆನೂ ಅಷ್ಟೇ ಇರ್ತಿತ್ತು. ಅಂಥವುಗಳನ್ನೆಲ್ಲ ರೊಕ್ಕ ಕೊಟ್ಟು ಕೊಂಡ್ಕೊಂಡು ತಮ್ಮ ಹತ್ರ ಇಟ್ಕೊಂಡಿರ್ತಿದ್ರು. ಅದನ್ನ ಯಾರಾದರೂ ಬಂದಾಗ ತೋರಿಸೋದು ಮಾಡೋದು, ಪ್ರದರ್ಶನ ಮಾಡ್ತಿದ್ರು. ಅದು ಸಂಗ್ರಹ ಜಾಸ್ತಿ ಆಕೋತ ಹೋಯ್ತು.
ಬಟ್ ಈ ಭಗ್ನ ವಿಗ್ರಹಗಳು ಮೂರ್ತಿಗಳನ್ನೆಲ್ಲ ವಿಗ್ರಹಗಳನ್ನ- ಇಟ್ಕೊಳ್ತಿರ್ಲಿಲ್ಲ. ಶಿಲಾ ವಿಗ್ರಹಗಳನ್ನ ಮನೆಯಲ್ಲಿ ಅದೆಲ್ಲ ಇಟ್ಕೊಳ್ತಿಲ್ಲ. ಇರ್ತಿರ್ಲಿಲ್ಲ. ಯಾಕಂದ್ರೆ ಅವನ್ನೆಲ್ಲ ಅದನ್ನೆಲ್ಲ ಹೊತ್ಕೊಂಡು ಎಲ್ಲಿ ಅಡ್ಡಾಡಕ್ಕೆ ಇಡ್ತಿದ್ರು ಅದು ಸರ್? ವಸ್ತು ಸಂಗ್ರಹಾಲಯಕ್ಕೆ ಕೊಟ್ಬಿಟ್ರು. ಅವಾಗ್ಲೇ ವಸ್ತು ಸಂಗ್ರಹಾಲಯ ಹೌದು, ಬಂದಿತ್ತ ಸರ್ ಅಥವಾ ಅಂದ್ರೆ ಸ್ವಲ್ಪ ತಡವಾಗಿ ಬಂದಿದ್ದಲ್ವಾ ಸರ್? ಸಂಗ್ರಹಾಲಯ ಬಂದದ್ದು ತಡವಾಗಿ ಆದ್ರೂ ಹ್ಮ್. ಪುರಾತತ್ವ ಇಲಾಖೆಯವರು ಅಲ್ಲಿದ್ರು. ಹ್ಮ್ ಹ್ಮ್ ಅವಾಗ ಹ್ಮ್ ಹ್ಮ್ ಪುರಾತತ್ವ ಇಲಾಖೆಗೆ ಕೊಟ್ರು. ಹ್ಮ್ ಹ್ಮ್ ಹ್ಮ್. ನಂತರ ಯಾಕೆ ಕೇಳ್ತೀನಿ ಅಂತ ಹೇಳಿದ್ರೆ ASI ಎಲ್ಲ ಬಂದಿದ್ದು ಇಂದಿರಾ ಗಾಂಧಿ ಅವರ ಒಂದು ಸೂಚನೆ ಹೌದು ಮೇರೆಗೆ. ಹೌದು ಅದಕ್ಕಿಂತ ಮುಂಚೆ ಮಹಾರಾಜರು ಬಂದಿರ್ತಾರೆ 1973 73 ನವೆಂಬರ್ ಹೌದು. 3ನೇ ತಾರೀಕು ಹೌದು. ಲಕ್ಕುಂಡಿಗೆ ಭೇಟಿ ಹೌದು. ಕೊಟ್ಟಿರ್ತಾರೆ. ಸೊ ಅದಕ್ಕಿಂತ ಮುಂಚೆ ಅಲ್ಲಿ ಪುರಾತತ್ವ ಸಿಕ್ಕಂತ- ಇಲಾಖೆಯವರು, ಯಾಕೆಂದ್ರೆ ಅವರ ಸ್ಪೀಚ್ ನಲ್ಲಿ ಅವ್ರು ಹೇಳ್ತಾರೆ ಮಹಾರಾಜರು, ಹೌದು. ಮುಖ್ಯಮಂತ್ರಿ ದೇವರಾಜ ಅರಸ್ ಅವ್ರಿಗೆ ಒಂದು ಸೂಚನೆ ಕೊಡ್ತಾರೆ. ಹೌದು. ಏನಂದ್ರೆ ಲಕ್ಕುಂಡಿಯಲ್ಲಿ ಬಹಳ ಈ ಐತಿಹಾಸಿಕ ವಸ್ತುಗಳು ಮತ್ತು ಸ್ಥಳಗಳು ಎಲ್ಲ ಇದೆ, ಹಾಗಾಗಿ ಪುರಾತತ್ವ ಇಲಾಖೆಯಿಂದ ಅಲ್ಲಿ ಸಂಶೋಧನೆ ಕೈಗೊಳ್ಳಬೇಕು, ಒಂದು ವಸ್ತು ಸಂಗ್ರಹಾಲಯವೂ ಬರ್ಬೇಕು ಅಂತ ಹೇಳಿ ಅವರು ಅಲ್ಲಿ ಹೌದು ಮೇಡಮ್. ಹೇಳ್ತಾರೆ ಸಾರ್ವಜನಿಕ ಸಭೆನಲ್ಲಿ, ನೀವು ಹೇಳೋದು- ಗದಗಿನ ಸಾರ್ವಜನಿಕ ಸಭೆನಲ್ಲಿ. ನೀವು ಹೇಳೋದು ಅತ್ಯಂತ ಸೂಕ್ತದ ಹ್ಮ್. ಮತ್ತು ಸತ್ಯನೂ ಹೌದು. ಹ್ಮ್. ಆವಾಗ ವಸ್ತು ಸಂಗ್ರಹಾಲಯ ಇರಲಿಲ್ಲ. ಆ, ಆದ್ರೆ ಕೆಲವೊಂದು ದೇವಸ್ಥಾನಗಳು, ಕಾಶಿ ವಿಶ್ವನಾಥ ದೇವಸ್ಥಾನ, ಹಾ, ಆ ತರಹ ಆಮೇಲೆ ಜೈನ ಇರ್ಬೋದು. ಬಸದಿ, ಹ್ಮ್. ಇಂಥ ಕೆಲವೊಂದು ದೇವಸ್ಥಾನಗಳಿಗೆ ಹ್ಮ್. ಕೇರ್ ಟೇಕರ್ ಇರ್ತಿದ್ರು, ಹ್ಮ್. ಸಂರಕ್ಷಕರು ಹೌದು, ಇರ್ತಿದ್ರು. ಹೌದು. ಆ ಸಂರಕ್ಷಕರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಹ್ಮ್, ಹ್ಮ್, ಮುಂದೆ ನಾನು ಇದಾದ ನಂತರ, ಹ್ಮ್. ಮ್ಯೂಸಿಯಂ ಆದ ನಂತರ ನಾವು ಕೊಟ್ಟಂತ ವಸ್ತುಗಳು ಅಲ್ಲಿದ್ದು ನೋಡಿ ನಾನು ಭಾಳ ಖುಷಿ ಆಯ್ತು. ಹ್ಮ್, 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 ಅವುಗಳನ್ನು ಒಂದು ಕಟ್ಟಿಗೆ ಸ್ಟ್ಯಾಂಡ್ ಮಾಡಿ ಅಲ್ಲಿ ಇಟ್ಟಿದ್ದನ್ನು ಈಗೂ ನೋಡ್ಬೋದು, ಹ್ಮ್, ಈಗೂ ಸಿಗ್ತಾವೆ. ಹ್ಮ್, ಹ್ಮ್, ಅವಾಗ ಏನೂ ಇರಲಿಲ್ಲ, ಹ್ಮ್. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಹ್ಮ್. ಸರ್, ಎಲ್ಲಿ ಇವಾಗ ಸಾಹಿತ್ಯ ಸಮ್ಮೇಳನ ಅಥವಾ ಯಾವ್ದಾರ ಒಂದು ದೊಡ್ಡ ಸಭೆ ಸಮಾರಂಭ ಎಲ್ಲಿದ್ರು ಹೆಬ್ಸೂರ್ ಮಾಸ್ಟ್ರು ಗಂಟು ಕಟ್ಕೊಂಡು ತಗೊಂಡು ಹೋಗಿ ಅಲ್ಲೆಲ್ಲ ಪ್ರದರ್ಶನ ಮಾಡ್ತಿದ್ರು ಅಂತ ಕೇಳಿದ್ದೀನಿ ಸರ್. ಮೇಡಮ್, ತಾಳೆಗರಿ ಗ್ರಂಥಗಳಿಂದ ಹಿಡಿದು ಕೊಡಲಿ, ಕತ್ತಿ, ಕಠಾರಿ ಎಲ್ಲ ಏನು ಸರ್ ಅದು ಗುರಾಣಿ ಇವುಗಳನ್ನೆಲ್ಲನೂ ತಗೊಂಡು ಹೋಗ್ತಿದ್ರು ಅಂತ ಹೇಳಿ. ಅವ್ರ ಸಂಗ್ರಹದಲ್ಲಿ ಹ್ಮ್. ಮುತ್ತು, ರತ್ನ, ವಜ್ರ, ವೈಢೂರ್ಯ, ಹ್ಮ್. ತಾಳೆಗರಿ ಗ್ರಂಥ, ಕೋರಿ ಕಾಗದ ಗ್ರಂಥ, ಹ್ಮ್. ತಾಮ್ರಪತ್ರ, ಹಾ. ಆಮೇಲೆ ಜಂಬೆ, ಕತ್ತಿ, ಢಾಲು, ಹಾ. ಖಡ್ಗ, ರಕ್ಷಣಾ ಕತ್ತಿ ಹ್ಮ್. ಮತ್ತು ರಕ್ಷಣಾ ಕವಚದ ತುಂಡುಗಳು, ಹ್ಮ್. ಹ್ಮ್. ಇಂಥವೆಲ್ಲ ಇತ್ತು ಮೇಡಮ್. ಹ್ಮ್. ಇವನು ಎಲ್ಲಾದ್ರೂ ಹೇಳಿದ್ರಂದ್ರೆ ಗದಗಿನ ತೋಂಟದಾರ್ಯ ಮಠ, ಹ್ಮ್. ಹುಬ್ಬಳ್ಳಿಯಲ್ಲಿ, ಹಾ. ಆಮೇಲೆ ನಾನ್ ನೋಡ್ದೆ ಹುಬ್ಬಳ್ಳಿ 3000 ಮಠ, 3000 ಮಠ ಸ್ವಾಮಿಗಳ ಹತ್ರ, ಗದಗಿನ ತೋಂಟದಾರ್ಯ ಮಠದಲ್ಲಿ, ಕನ್ನಡ ಸಾಹಿತ್ಯ ಪರಿಷತ್ತು ವಜ್ರ ಮಹೋತ್ಸವದಲ್ಲಿ, ಆಮೇಲೆ ಮಂಡ್ಯದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದಲ್ಲಿ, ಧಾರವಾಡದಲ್ಲಿ ಕೆಲವು ಕಡೆ 70ರ ದಶಕದ ಹೌದು ಮೇಡಮ್, ಹೌದು. ಆ ಸಮಯದಲ್ಲಿ ಎಲ್ಲಾದ್ರೂ ಯಾರಾದ್ರೂ ಕರೆದ್ರೆ ಅಲ್ಲಿ ಹೋಗಿ ವಸ್ತು ಪ್ರದರ್ಶನ ಮಾಡಿ ಬರ್ತಿದ್ರು. ಹೀಗೆಲ್ಲ ಒಟ್ಟು ಕನ್ನಡ ನಾಡಿನ ಈ ಒಂದು ಇತಿಹಾಸದ ಒಂದು ಪಳೆಯುಳಿಕೆಗಳನ್ನ ಜನರಿಗೆ ತೋರಿಸಿ ಈ ಲಕ್ಕುಂಡಿ ನೆಲದಲ್ಲಿ ಇಂತಹ ಒಂದು ಮೇಡಮ್ ತೋರಿಸಿ ಬರೋದಕ್ಕೇನು ಬಸ್ ಚಾರ್ಜ್ ಖರ್ಚು ಮಾಡ್ಕೊಂಡು ಹೋಗ್ತಿದ್ರು. ಈ ಬಸ್ ಚಾರ್ಜ್ ಖರ್ಚು ಕೂಡ ನಮ್ಮ ತಂದೆಯವ್ರ ಪಾಕೆಟ್ನಿಂದ ಹೋಗ್ತಿತ್ತು. ಇದೆಲ್ಲ ಖರ್ಚು ಅವ್ರದ್ದೇ. ಇದ್ರದ್ದೊಂದು ಒಂದು ಏನು ಹೇಳ್ತಿರೋ ಗೊತ್ತಿಲ್ಲ, ಆಸಕ್ತಿ ಅಂತಿರೋ, ಆಸಕ್ತಿ ಮೀರಿದ್ದಂತಿರೋ, ಅಲ್ಲಿ ಹೋಗಿ ಅವ್ರಿಗೆ ತೋರಿಸಿ ಬಂದ್ರೆ ಇವ್ರಿಗೇನು ಬರ್ತಿತ್ತು, ಏನೂ ಇರಲಿಲ್ಲ. ಆದರೂ ಕೂಡ ಅದು ತೋರಿಸ್ಬೇಕು, ಮಾಡ್ಬೇಕು, ಉಳಿಸಬೇಕು, ಇದು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋದು ಬಹಳಷ್ಟು ಇತ್ತು ಮೇಡಮ್. ಅವರಿಗೆ ನಮ್ಮ ಭೂಮಿ ಇದು, ನಮ್ಮ ದೇಶ ಇದು, ನಮ್ಮ ನಾಡಿನ ಚರಿತ್ರೆ ಇದು, ಆ ತರಹದ ಒಂದು ಆ ತುಡಿತ ಭಾಳ ಇತ್ತು ಮೇಡಮ್. ತುಡಿತ ಭಾಳ ಇತ್ತು. ಶಾಲಾ ಕಾಲೇಜಿನ ಇವ್ರು ಬರ್ತಿದ್ರು, ಪ್ರೊಫೆಸರ್ಗಳು ಬರ್ತಿದ್ರು, ಶಾಲಾ ವಿದ್ಯಾರ್ಥಿಗಳು ಸಾಕಷ್ಟು. ತಮ್ಮ ಮನೆಯಲ್ಲೇ ಒಂದು ಪ್ರೈವೇಟ್ ಮ್ಯೂಸಿಯಂ ತರ ಹೇಗೆ ಸರ್? ಅಂದ್ರೆ ತಾವು ಬಾಡಿಗೆ ಮನೆಯಲ್ಲಿ ಇದ್ರು ಅಥವಾ ಶಾಲಾ ಇದೆ ಸರ್? ಅದು ಬಾಡಿಗೆ ಮನೆಯಲ್ಲಿ ಇದ್ವಿ, ಬಾಡಿಗೆ ಮನೆಯಲ್ಲಿ ಇದ್ವಿ. ಅದು ಮಳೆಗಾಲದಲ್ಲಿ ಸೋರ್ತಿತ್ತು ಮನೆ. ಮತ್ತೆ ಇದನ್ನೆಲ್ಲ ನಮ್ಮ ಮನೆಯಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಜಮಖಾನೆ ಬಿಟ್ರೆ ಬೇರೆ ಏನು ಇರಲಿಲ್ಲ. ಯಾರಾದ್ರೂ ಆಫೀಸರ್ಸ್ ಬಂದ್ರೆ ಚೇರ್ ಮೇಲೆ ಕುತ್ಕೊಳ್ಳೋದಕ್ಕೆ ಚೇರ್ ಇರಲಿಲ್ಲ, ಒಂದು ಚೇರ್ ಇರಲಿಲ್ಲ ನಮ್ಮ ಮನೆಯಲ್ಲಿ. ಇಷ್ಟು ನಮ್ಮ ಮನೆ ಸ್ಥಿತಿಗಳು. ಒಂದು ಕಟ್ಟಿಗೆ ಕಪಾಟ್ ಇತ್ತು, ಆ ಕಪಾಟ್ನಲ್ಲಿ ಕೆಳಗಿಷ್ಟು ಮೇಲಿಷ್ಟು ಇಟ್ಟಿರ್ತಿದ್ರು. ನಮ್ಮ ತಂದೆಯವರು ಇಳಿದಾಗ ತೋರ್ಸು ಅಂತ ಹೇಳಿರ್ತಿದ್ರು. ನಾನು ತೋರಿಸ್ತಿದ್ದೆ. ಹೇಗೆ ತೋರಿಸ್ತಿದ್ರಿ ಸರ್? ಅಂದ್ರೆ ಮೇಡಮ್ ಒಂದು ಗಂಟು ಬಿಚ್ಚೋದು, ಅದರಲ್ಲಿ ಏನಿದೆ ತೋರಿಸೋದು, ಮತ್ತೆ ಆ ಗಂಟು ಕಟ್ಟಿ ಸೈಡಿಗೆ ಇಟ್ಟು ಮತ್ತೆ ಇನ್ನೊಂದು ಗಂಟು ಬಿಚ್ಚೋದು. ಎಷ್ಟು ಗಂಟೆಗಳು ಇರ್ತಿತ್ತು ಸರ್ ಸುಮಾರು? ಅದು ಸಾಧಾರಣ ಇರ್ತಿತ್ತು ಮೇಡಮ್, ಯಾಕಂದ್ರೆ ನಮ್ಮ ಕಪಾಟ್ನಲ್ಲಿ ಸೆಟ್ ಆಗ್ಬೇಕಲ್ಲ, ಆ ರೀತಿ ಒಂದೊಂದೊಂದು ಕಟ್ಟಿಟ್ಟಿರ್ತಿದ್ರು. ಅದನ್ನ ತೊಗೊಂಡು ಇದು ಮಾಡ್ತಿದ್ರು. ಇಂದಿರಾ ಗಾಂಧಿ ಅವರಿಗೆ ಕೊಡ್ಲಿಕ್ಕೆ ಹೋಗೋಕ್ಕಿಂತ ಮೊದಲು ಒಂದು ಕಾಯ್ದೆ ಬಂತು ಮೇಡಮ್. ಆ ಕಾಯ್ದೆ ಪ್ರಕಾರ ಸರ್ ಇಂದಿರಾ ಗಾಂಧಿ ಅವ್ರದ್ದು ಇನ್ನೂ ತಡ ಆಗತ್ತೆ ಸರ್, 74 ಆಗುತ್ತೆ. ಅದಕ್ಕಿಂತ ಮುಂಚಿಂದು ಮಹಾರಾಜರು ಬಂದಿದ್ದನ್ನು ಹೇಳಿ ಸರ್. ಮಹಾರಾಜರು ನಮ್ಮ ತಂದೆಯವ್ರ ಹತ್ರ ಸಂಗ್ರಹ ಇದ್ದದ್ದು ಸಾಧಾರಣ ಗದಗ ತಾಲೂಕಿನಲ್ಲಿ ಎಲ್ರಿಗೂ ಗೊತ್ತಿತ್ತು.
ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು ಎಲ್ರಿಗೂ ಗೊತ್ತಿತ್ತು. ಎಲ್ಲರಿಗೂ ಗೊತ್ತಿತ್ತು ಮೇಡಮ್. ಮೈಸೂರು ಮಹಾರಾಜರು ಕರ್ನಾಟಕ ರಾಜ್ಯೋತ್ಸವದ ನಾಮಕರಣದ ಕಾರ್ಯಕ್ರಮ ಮುಗಿಸ್ಕೊಂಡು ಹಂಪಿ ಒಳಗೆ ಮುಗಿಸ್ಕೊಂಡು 1 ನವೆಂಬರ್ 1ರಂದು 1973 ಅದನ್ನ ಮುಗಿಸ್ಕೊಂಡು 2ನೇ ತಾರೀಕಿಗೆ ಹುಲ್ಕೋಟಿಗೆ ಬರ್ತಾರೆ ಮೇಡಮ್. ಇಲ್ಲ ಸರ್, ಹೌದು, ಗದಗ ಬರ್ತಾರೆ, ದೀಪ ಬೆಳಗ್ಸೋ ಅಲ್ಲಿ ನಂದಾಜ್ಯೋತಿ ಹಚ್ಚು ಉರಿಸೋ ಸಲುವಾಗಿ ಬರ್ತಾರೆ ಮೇಡಮ್. ಬಂದು ಹುಲ್ಕೋಟಿ ಒಳಗೆ ವಾಸ್ತವ್ಯ ಐಬಿನಲ್ಲಿ ಇದ್ರು. ತಹಸೀಲ್ದಾರರು ಅವಾಗ ಈಗ ನಂಗೆ ನಮ್ಮ ಮನೇಲಿ ಫೋನು ಕೂಡ ಇರಲಿಲ್ಲ. ಯಾರ್ದೋ ಮನೆಗೆ ಫೋನ್ ಮಾಡಿ, ಯಾರ್ದೋ ಪೋಸ್ಟ್ ಆಫೀಸಿಗೆ ಫೋನ್ ಮಾಡಿ ನಮ್ಮ ತಂದೆಯವ್ರಿಗೆ ಹೇಳ್ಕಳಿಸಿದ್ರು, ಮಹಾರಾಜರು ಬಂದಾರ, ನೀವು ನಿಮ್ಮ ಹತ್ರ ಇದ್ದಂಥ ವಸ್ತುಗಳನ್ನ ತೊಗೊಂಬಂದು ಮಹಾರಾಜರಿಗೆ ವಸ್ತು ಪ್ರದರ್ಶನ ತೋರಿಸು ಬರ್ರಿ ಅಂತ ಕರೆದ್ರು. ನಾನು ನಮ್ಮ ತಂದೆಯವ್ರು ಅವಾಗೆಲ್ಲ ಗದಗ್ನಲ್ಲಿ ಇದೊಂದು ವಿಶೇಷ ಅಲ್ವಾ ಸರ್? ಹೌದು ಮೇಡಮ್. ಗದಗಿಗೆ ಯಾರೇ VIP ಬರ್ಲಿ ಡಾಕ್ಟರ್ ಹೆಬಸೂರ್ ಮಾಸ್ಟರ್ಗೆ ಒಂದ್ ಕರೆ ಹೋಗ್ತಿತ್ತು, ಅವ್ರು ತಮ್ಮ ಗಂಟು ಕಟ್ಕೊಂಡು ತಗೊಂಡು ಹೋಗೋರು ಅಲ್ಲಿಗೆ. ನಮ್ಮಲ್ಲಿ ಏನು ಲಗೇಜ್ ಚಂದಾಗಿ ಸಿಸ್ಟಮೆಟಿಕ್ ಆಗಿ ಈಗ ನಂಗೆ ಯಾವ್ದು ಲಗೇಜ್ ಯಾವ್ದು ಇರಲಿಲ್ಲ ಮೇಡಮ್. ಬಟ್ಟೆ ಗಂಟು ಕಟ್ಟೋದು, ತೊಗೊಂಡೋಗೋದು, ಒಂದು ಚೀಲ ಹಾಕೊಳ್ಳೋದು, ತೊಗೊಂಡೋಗೋದು, ಇಷ್ಟೇ ಇರ್ತಿತ್ತು. ಮಹಾರಾಜರ ಹತ್ರ ಹೋದ. ಮಹಾರಾಜರ ಹುಲ್ಕೋಟೆ ಒಳಗೆ ಹೋದ್ರೆ ಅಲ್ಲಿ ಅವ್ರ ಸೆಕ್ರೆಟರಿ ಅವರು ಅಧಿಕಾರಿಗಳು ಯಾರೋ ಇದ್ರು. ಹೊರಗಡೆ ಒಂದು 10 ನಿಮಿಷ ನಮ್ಗೆ ತರಬೇತಿ ಕೊಟ್ಟರು ಮೇಡಮ್. ಮಹಾರಾಜರು ತಲೆ ಬಾಗ್ಸೋಂಗಿಲ್ಲ, ನೀವು ಹಾರ ಹಿಂಗೆ ಹಾಕ್ಬೇಕಾದ್ರೆ ತಲೆ ಬಾಗ್ಸ್ಬೇಕಾಗ್ತದ, ಹಾರ ಹಿಂಗೆ ಹಾಕೋಂಗಿಲ್ಲ, ಅವ್ರ ಕೈಯಲ್ಲೇ ಕೊಡಬೇಕು, ಎದೆ ಸೆಟ್ಟಿಸಿ ಮಾತಾಡೋಂಗಿಲ್ಲ, ಎದೆ ಸೆಟ್ಟಿಸಿ ನಿಲ್ಲೋಂಗಿಲ್ಲ, ನಡು ಬಗ್ಗಿಸಿ ನಿಲ್ಲಬೇಕು, ವಿನೀತರಾಗಿ ನಿಲ್ಲಬೇಕು, ಬಹಳ ವಿನೀತರಾಗಿ ನಿಲ್ಬೇಕು. ಅವ್ರ ಹತ್ರ ಎತ್ತರ ಧ್ವನಿಯೊಳಗೆ ಮಾತಾಡೋವಾಗಿಲ್ಲ. ನಾನು ಚಿಕ್ಕವನಿದ್ದೆ ಮೇಡಮ್, 9ನೇ ತರಗತಿ ನಾನು. ಹುಡುಗ ನೀನು ಏನಾದರೂ ಗದ್ದಲ ಮಾಡಿ ನೀನು ಬೇಡ, ಇಲ್ರಿ ನಾನು ಬರ್ತೀನಿ, ಆಯ್ತು ಬಾ, ದೂರ ಇರ್ಬೇಕು ನೋಡೋದು. 4 ಅಡಿ ದೂರದೊಳಗೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು 4 ಫೀಟ್ ದೂರ ಇರಬೇಕು, ಹತ್ರ ಹೋಗೋಂಗಿಲ್ಲ, 4 ಫೀಟ್ ಹತ್ರ ಅದಕ್ಕಿಂತ ಹತ್ರ ಹೋಗೋಂಗಿಲ್ಲ ಅಂತ. ಆಯಿತು ಅಂತ ಒಳಗೆ ಹೋದ್ವಿ. ಒಳಗೆ ಹೋದ್ಮೇಲೆ ಒಳಗಡೆ ಅವರ ಸೆಕ್ರೆಟರಿ ಅವರಿದ್ದರು. ಮಹಾರಾಜರ ಕೈಗೆ ಲಕ್ಕುಂಡಿ ಒಳಗೆ ವಿಶೇಷ ಅಂದರೆ ಶಾವಂತಿಗೆ ಹೂವು, ಮಹಾರಾಷ್ಟ್ರ ರಿಜಿಸ್ಟರ್ವರೆಗೆ ಕಳಿಸ್ತಾರೆ ಅದನ್ನು. ಶಾವಂತಿಗೆ ಹೂವಿನ ಹಾರ ತೊಗೊಂಬಂದಿದ್ರು. ಆ ಮಹಾರಾಜರಿಗೆ ಆ ಹಾರ ಕೈಗೆ ಸಮರ್ಪಿಸಿದ್ವಿ. ಒಂದು ಲಕ್ಕುಂಡಿ ನೆನಪಾಗಿ, ಸ್ವಾಮಿ ಗಂಗಾರಸರ ಕಾಲದ ಬಂಗಾರ ನಾಣ್ಯ ತಮಗೆ ಕಾಣಿಕೆ ಹಾಕಿ ಕೊಡ್ತೀನಿ ಅಂತೇಳಿ ನಮ್ಮ ತಂದೆಯವರು ಮೈಸೂರು ಮಹಾರಾಜರಿಗೆ ಕಾಣಿಕೆ ಹಾಕಿ ಕೊಟ್ಟರು. ಅದನ್ನು ಹಿಂದೆ ಮುಂದೆ ತಿರುಗಿಸಿ ನೋಡಿದ್ರು. ಗಂಗರ್ಸರ ಕಾಲದ್ದಾಯ್ತು ಅಂತ ಕೇಳಿದ್ರು. ಹೌದು ಸ್ವಾಮಿ, ಆಯಿತು ಅಂತಂದು ಸೆಕ್ರೆಟರಿ ಕೈಲಿ ಕೊಟ್ಟರು. ಒಂದೊಂದೇ ವಸ್ತುಗಳನ್ನು ತೋರಿಸ್ತಾ ಹೋದರು. ಆ 4 ಫೀಟಿನ ನಂತರ ಹೋಗ್ಬಿಡ್ತು. ಮಹಾರಾಜರ ಕೈಗೆ ನಮ್ಮ ತಂದೆಯವ್ರು ಕೊಡಬೇಕು. ಅವ್ರು ನೋಡಿದ ವಸ್ತು ಇನ್ನೊಂದು ವಸ್ತು ತೋರಿಸ್ಬೇಕು ಅನ್ನೋದ್ರಾಗ ನಮ್ಮ ತಂದೆಯವ್ರು ಇನ್ನೊಂದು ವಸ್ತುನ ಕೈಯಾಗಿ ಹಿಡ್ಕೊಂಡಿರ್ತಿದ್ರು. ಮಹಾರಾಜರ ಕೈಯಾಗಿ ಇದ್ದದನ್ನ ನನ್ನ ಕೈ ಕೊಡ್ತಿದ್ರು. ಅವಾಗ ಮಹಾರಾಜರು ಅಂತನ್ನುವಂಥದ್ದು, ಅಂಥ ಮಹಾರಾಜರ ಜೊತೆಗಿದ್ದೀನಿ ನಾನು ಅನ್ನೋಂಥ ಒಂದು ದೊಡ್ಡ ಕಲ್ಪನೆ ನನಗಿರಲಿಲ್ಲ. ಶಾಲಿ ಹುಡುಗ ನಾನು 9ನೇ ತರಗತಿಗೆ ನನಗೆ ಬುದ್ಧಿ ಅಷ್ಟಿತ್ತು. ಅವಾಗ ಇದಕ್ಕೆ ಮುಂದೆ ನನಗೂ ನನ್ನ ಸೌಭಾಗ್ಯ ಅಂತ ಯಾಕೆ ಅಂದ್ಕೊಳ್ತೀನಿ ಅಂದ್ರೆ, ಮುಂದೆ ನಾನು ದೊಡ್ಡವನಾದ ಮೇಲೆ ಮೈಸೂರಿಗೆ ಹೋದಾಗ ನಾನು ನನ್ನ ಸ್ನೇಹಿತ ಮೈಸೂರಿಗೆ ಹೋಗಿದ್ವಿ. ಅಲ್ಲಿ ಶ್ರೀಕಂಠದತ್ತ ಒಡೆಯರವರು ಇದ್ದರು. ಮಹಾರಾಜನ ಬೆಟ್ಟಗೊಂಡು ಹೆಂಗಿದ್ರು ಟೈಮ್ ಅದ, ಮಹಾರಾಜನ ಬೆಟ್ಟಗೊಂಡಂತ ಎಲ್ಲಿರ್ತಾರೆ, ಹಿಂದಿರ್ತಾರೆ. ಹೋದ್ವಿ ಹಿಂದೆ. ಅಲ್ಲಿ ಹೋದ ತಕ್ಷಣ ಪೊಲೀಸರು ತಡೆದ್ರು. ಮಹಾರಾಜನ ನೋಡೋಕ್ಕಾಗಲ್ಲ, ಆ ಗೋಡೆ ನೋಡಿ ವಾಪಸ್ ಬಂದ್ವಿ, ಆ ಕಡೆ ಇರ್ತಾರೆ ಅಂಥೇಳಿ. ಆ ಗೋಡೆ ನೋಡಿ ವಾಪಸ್ ಬಂದ್ವಿ. ಅವಾಗ ಅನಿಸ್ತೆ ನನಗೆ, ಮಹಾರಾಜರನ್ನ ಅಷ್ಟು ದೂರಿಂದ ನೋಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಅವ್ರ ಕೈಯಿಂದ ಪ್ರಾಚ್ಯವಸ್ತುಗಳನ್ನ ಇಸ್ಕೊಂಡದ್ದನ್ನು ನೋಡಿದ್ರೆ ಇಷ್ಟು ಕೈಗಟ್ಟುಕೋ ಅಷ್ಟು ಹತ್ತಿರದಾಗ ನಿಂತೀನಂದ್ರೆ ನನ್ನ ಜೀವನದ ದೊಡ್ಡ ಸೌಭಾಗ್ಯ ಮೇಡಮ್. ನನ್ನ ಜೀವನ ದೊಡ್ಡ ಸೌಭಾಗ್ಯದ ಕ್ಷಣ ಅದು. ಯಾರಿಗೂ ಇಷ್ಟು ಸರಳವಾಗಿ ಸಿಗೋದಿಲ್ಲ. ಈ ಸಂದರ್ಭದ ಬೆಲೆ ನನಗೆ ನಂತರ ಗೊತ್ತಾಗಿದೆ ಮೇಡಮ್. ಎಲ್ಲ ವಸ್ತು ಸಂಗ್ರಹಗಳನ್ನು ನೋಡಿದ್ರು. ಅದರಲ್ಲಿ ನಮ್ಮ ತಂದೆಯವರು ಒಂದು ಕಾಶಿ ವಿಶ್ವನಾಥ ದೇವಸ್ಥಾನದ ಒಂದು ಫೋಟೋ ತೋರಿಸಿದ್ರು. ಇದು ನಮ್ಮೂರಿನ ಕಾಶಿ ವಿಶ್ವನಾಥ ದೇವಸ್ಥಾನದ ಫೋಟೋ ಸ್ವಾಮಿ ಅಂತ ತೋರಿಸಿದ್ರು. ಅದನ್ನು ನೋಡಿ, ಹೌದಾ ಇಷ್ಟು ಚಂದ ಅದನ್ನ, ಎಲ್ಲಿದ್ದು ಏನು ಕೇಳಿದ್ರು. ಸ್ವಾಮಿ ಇಲ್ಲೇ ಅದ, 12 ಕಿಲೋಮೀಟ್ರ್ ಅದ ಲಕ್ಕುಂಡಿದು. ಹೌದಾ ಅಂತ ಇಷ್ಟ ಆದರು. ಅವಾಗೇನು ಮಾತಾಡಲಿಲ್ಲ. ನಮ್ಮೂರಿಗೆ ನಾವು ಬಂದ್ವಿ. ನಂತರ ಮರುದಿವ್ಸ ಮತ್ತೆ ಫೋನ್ ಬಂತು ನಮ್ಮ ತಂದೆಯವ್ರಿಗೆ, ನೀವು ಅರ್ಜೆಂಟಾಗಿ ಇದಕ್ಕೆ ಬರ್ಬೇಕು, ಹುಲ್ಕೋಟಿಗೆ ಬರ್ಬೇಕಂತ. ಮತ್ತೆ ಹುಲ್ಕೋಟಿಗೆ ಹೋದರು.
ಅವ್ರು ಯಾರು ರಕ್ಷಣಾ ಸಿಬ್ಬಂದಿಯವರ ಕಾರಿನಲ್ಲಿ ಅವ್ರನ್ನ ಕೂಡಿಸ್ಕೊಂಡು ಲಕ್ಕುಂಡಿಗೆ ಬಂದರು. ಒಂದು ಫೋನ್ ಮಾಡಿದರು, ಲಕ್ಕುಂಡಿಗೆ ಮಹಾರಾಜರು ಬರ್ತಾರ, ಆರತಿ ಬೆಳಗೋರ್ಗೆ ತಯಾರು ಮಾಡ್ಕೊಂಡು ಬರ್ರಿ ಅಂತ. ಯಾರೋ 4 ಜನ ಹೆಣ್ಮಕ್ಳು, ನಾನು ಇರಲಿಲ್ಲ, ನಾನು ಶಾಲೆಗೆ ಹೋಗಿದ್ದೆ, ನಾನು ಲಕ್ಕುಂಡಿಗೆ ಬಂದದ್ದು ನಾನು ನೋಡ್ಲಿಕ್ಕಾಗಲಿಲ್ಲ, ಅದು ನನ್ನ ದೌರ್ಭಾಗ್ಯ, ನನಗೆ ಗೊತ್ತಾಗಲಿಲ್ಲ. 4 ಮಂದಿ ಆರತಿ ಮಾಡಿ ಅಲ್ಲಿ ಜೈನ ಬಸದಿ ಹತ್ರ ಆರತಿ ಮಾಡಿ ಅವ್ರನ್ನ ಸ್ವಾಗತ ಮಾಡಿದರು. ಮಹಾರಾಜರಿಗೆ 10ರಿಂದ 12 ಗಂಟೆ, 10ರಿಂದ 2 ಗಂಟೆವರೆಗೂ ಜೈನ ಬಸದಿ, ನನೇಶ್ವರ ದೇವಸ್ಥಾನ, ಕಾಶಿ ವಿಶ್ವನಾಥ ದೇವಸ್ಥಾನ ಮುಂತಾದ ಕೆಲವೊಂದು ದೇವಸ್ಥಾನಗಳನ್ನು ನಮ್ಮ ತಂದೆಯವರು ಹೋಗಿ ತೋರಿಸ್ಕೊಂಬಂದರು ಮಹಾರಾಜರಿಗೆ. ಭಾಳ ಸಂತೋಷಪಟ್ಟರು ಮಹಾರಾಜರು. ಅವತ್ತಿನ ದಿವಸ ಸಾಯಂಕಾಲ ಗದಗಿನ ಕಾಟನ್ ಸೇಲ್ ಸೊಸೈಟಿ ಒಳಗೆ HK ಪಾಟೀಲ್ರ ಅಧ್ಯಕ್ಷತೆ ಒಳಗೆ ಒಂದು ದೊಡ್ಡ ಸಭೆ ಇತ್ತು. ಆ ಸಭೆಯೊಳಗೆ ನನಗೆ ಇವತ್ತು ಬೆಳಿಗ್ಗೆ ನಿನ್ನೆ ಯಾರೋ ಒಬ್ಬರು ಲಕ್ಕುಂಡಿಯವರು ನನಗೊಂದು ಬಂಗಾರ ನಾಣ್ಯ ಕಾಣಿಕೆ ಕೊಟ್ಟರು. ಲಕ್ಕುಂಡಿ ಇತಿಹಾಸ ಭಾಳ ಮಹತ್ವದ, ಇಲ್ಲಿ ಉತ್ಖನನ ಆಗಬೇಕು, ಇಲ್ಲಿ ಇತಿಹಾಸ ಭಾಳ ಅಮೂಲ್ಯ ಅದ, ಇದ್ರ ಸಂಶೋಧನೆ ಆಗಬೇಕು ಅಂತ ಹೇಳಿ ಅಲ್ಲಿ ಪಂಚಮುಖಿ ಗಣೇಶನ್ ಬಗ್ಗೆ ಹೇಳ್ತಾರೆ ಸರ್. ಪಂಚಮುಖಿ ಗಣೇಶನ ಬಗ್ಗೆ ಮಹಾರಾಜರು ಮೆನ್ಷನ್ ಮಾಡ್ತಾರೆ. ಅದನ್ನ ಉತ್ತರ ಭಾರತದಲ್ಲಿ ಸಿಗುವಂಥದ್ದು, ಇಲ್ಲಿ ಸಿಕ್ಕಿದ್ ಬಹಳ ಅಪರೂಪ, ವಿಶೇಷ ಅಂತ ಹೇಳ್ತಾರೆ ಮಹಾರಾಜರು. ಹೇಳಿದ ಮಾತದು ಪಂಚಮುಖಿ ಗಣೇಶ ಉತ್ತರ ಭಾರತದ್ದು, ಇಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಬಹಳ ವಿಶೇಷ ಅಂತ ಹೇಳ್ತಾರೆ. ಹೌದು, ಇದನ್ನೆಲ್ಲ ಇದು ಮಾಡಿದ್ರು. ಇದಿಷ್ಟು ಒಂದು ಅದನ್ನು ನೆನಪು ಮಾಡಿದ್ರು. ನಮ್ಮ ತಂದೆಯವ್ರ ಹೆಸರು ನೆನಪಾಗಲಿಲ್ಲ ಮಹಾರಾಜರಿಗೆ, ಯಾರೋ ಬಂದು ಕೊಟ್ಟೋದ್ರು ಅಂತ ಹೇಳಿದ್ರಂತ. ಆದರೆ ಮಹಾರಾಜರು ಹೇಳಿದ ಮಾತು ಇದು ಉತ್ಖನನ ಆಗ್ಬೇಕಂತಂದು ಹೇಳಿ 1973 ಮಹಾರಾಜರು ಹೇಳ. ಅದು ಇವತ್ತು ಈಗ ಕಾರ್ಯರೂಪಕ್ಕೆ ಬಂದದ್ದು. 2004 ಈಗ ಈ ಕಾರ್ಯರೂಪ. ಅದು ಸರ್ ಅದಕ್ಕೆ ಮುಖ್ಯ ಕಾರಣ KH ಪಾಟೀಲ್ ಹಾಗೂ ಅವರ ಮಗ HK ಪಾಟೀಲ್ ಅವರು. ಯಾಕೆ ಅಂತ ಹೇಳಿದ್ರೆ ಅವರು ಪಟ್ಟು ಹಿಡಿದು KH ಪಾಟೀಲ್ರು ಸಹಾಯ ಮಾಡಿದಷ್ಟು ಬೇರೆ ಯಾರು ಸಹಾಯ ಮಾಡಿಲ್ಲ. KH ಪಾಟೀಲ್ರು ಬಹಳ ಸಹಾಯ ಮಾಡಿದ್ರು.